ಬನ್ನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ಕೃಷ್ಣ, ಈಗಾಗಲೇ ನಿಮ್ಮ ಹೆಸರು ರೋಲ್ ಬ್ಯಾಕ್ ಆಗಬೇಕಂದ್ರೆ ಏನು ಮಾಡಬೇಕು ಅಂತ ನಾವು ತಿಳಿಸ್ಕೊಟ್ಟಿದ್ದೇವೆ. ಆದರೆ ಮುಂದಿನ ದಿನಗಳಲ್ಲಿ ಏನಾಗ್ಬೋದು ಈ ಒಂದು ಮತದಾರ ಬಗ್ಗೆ ಅಂತ? ಎಸ್, ಖಂಡಿತ ಕಾರ್ತಿಕ್. ಏನಂತಂದರೆ ಈಗಾಗಲೇ ಒಂದು SIR ಪ್ರಕ್ರಿಯೆ ಅಂದರೆ ಸಮೀಪಿಸ್ತಾ ಇದೆ. ಕೇವಲ ಅಂದರೆ ಆಗಸ್ಟ್ 17 ಅಂದರೆ ಇನ್ನು ಕೇವಲ ಒಂದೇ ವಾರ ಬಾಕಿ ಉಳಿದಿದೆ. ಈ ಮಧ್ಯೆ ನಿನ್ನೆ ಚುನಾವಣಾ ಆಯೋಗದಿಂದ ಒಂದು ಅಧಿಕೃತ ಮಾಹಿತಿ ಹೊರಬಿದ್ದಿತ್ತು. ಬರೋಬ್ಬರಿ 1.10 ಕೋಟಿ ಮತದಾರರ ಹೆಸರು ASDDO ಲಿಸ್ಟ್ನಲ್ಲಿ ಬಂದಿತ್ತು. ಅಲ್ಲದೆ ಬೆಂಗಳೂರಿನ 47 ಲಕ್ಷ ಅಂದರೆ ಹತ್ತತ್ರ 47 ಲಕ್ಷದ ಎಷ್ಟು ಸಮಥಿಂಗ್ ಹತ್ತತ್ರ 48 ಲಕ್ಷ ಮತದಾರರ ಹೆಸರು ಕೂಡ ASDDO ಲಿಸ್ಟ್ನಲ್ಲಿ ಬಂದಿತ್ತು. ಹಾಗಾದರೆ ASDDO ಲಿಸ್ಟ್ ಅಂದರೆ ಏನಿದು, ಯಾಕಾಗಿ ಆ ಒಂದು ಲಿಸ್ಟ್ನಲ್ಲಿ ಒಂದು ಇಷ್ಟೊಂದು ಜನರ ಹೆಸರು ಬಂದಿತ್ತು ಅಂತ ಹೇಳೋದಾದರೆ, A ಅಂದರೆ ಆಬ್ಸೆಂಟ್, C ಅಂದರೆ ಶಿಫ್ಟ್, D ಅಂದರೆ ಡೆತ್, ಡೂಪ್ಲಿಕೇಟ್ ಆ್ಯಂಡ್ ಅದರ್ಸ್ ಅನ್ನುವಂಥ ಲಿಸ್ಟು. ಅಂದರೆ ಶಿಫ್ಟ್ ಸ್ಥಳಾಂತರವಾದವರು, ಆಮೇಲೆ ಡೆತ್ ಆದಂಥವರ ಹೆಸರು, ಮತ್ತು ಒಬ್ಬರ ಹೆಸರನ್ನೇ ರಿಪೀಟ್ 2-3 ಲಿಸ್ಟ್ಗಳಲ್ಲಿ ಬಂದಿರುವಂಥವರ ಹೆಸರು ಬಂದಿರುವುದರಿಂದ ಒಂದು ASDDO ಲಿಸ್ಟ್ನಲ್ಲಿ ಬಂದಿತ್ತು ಅಂತ ಹೇಳ್ಬೋದು. ಆದರೆ ಇದೀಗ ಮತ್ತೊಂದು ಅಚ್ಚರಿಯ ಮಾಹಿತಿ ಅಂತಂದರೆ 1.10 ಕೋಟಿ ಒಂದು ಮತದಾರರ ಹೆಸರು ASDDO ಲಿಸ್ಟ್ನಲ್ಲಿ ಏನು ಬಂದಿತ್ತಲ್ಲ, ಆ ಪೈಕಿ ಬರೋಬ್ಬರಿ 2 ಲಕ್ಷ ಜನರ ಹೆಸರು ಈಗ ರೋಲ್ ಬ್ಯಾಕ್ ಆಗಿದೆ ಅಂತ ಹೇಳ್ಬೋದು. ರೋಲ್ ಬ್ಯಾಕ್ ಅಂದರೆ ಏನು, ಯಾಕಾಗಿ ಹೆಸರು ಬಂದು ರೋಲ್ ಬ್ಯಾಕ್ ಆಯಿತು ಅಂತ ನೋಡೋದಾದರೆ, ನಾವು BLOಗಳಿಗೆ ಒಂದು ಸರಿಯಾದ ಮಾಹಿತಿ ಕೊಟ್ಟಿರಲ್ಲ. ಹಾಗಾಗಿ ನಮ್ಮ ಹೆಸರು ಆ ಒಂದು ಪಟ್ಟಿಯಲ್ಲಿ ಬಂದಿತ್ತು. ಅದನ್ನು ರೋಲ್ ಬ್ಯಾಕ್ ಅಂದರೆ 2 ಲಕ್ಷ ಜನರ ಹೆಸರು ರೋಲ್ ಬ್ಯಾಕ್ ಆಗಿದೆ. ಆ ರೋಲ್ ಬ್ಯಾಕ್ ಆಗೋದಕ್ಕೆ ಆ ಒಂದು ಮತದಾರರು ಏನು ಮಾಡಿದ್ರು, ಯಾವ ರೀತಿ ಅವರ ಒಂದು ಹೆಸರು ಮತದಾನದ ಪಟ್ಟಿಯಿಂದ ಕಳೆದೋಗದಂತೆ ಜಾಗೃತಿ ವಹಿಸಿದರು ಅಂತಂದರೆ, ಈ ಒಂದು ಮತದಾರರು ಏನಿದ್ದಾರೆ ತಮ್ಮ ಅಗತ್ಯ ದಾಖಲೆಗಳನ್ನು ಅಂದರೆ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ಆಗಿರ್ಬೋದು, ಅಥವಾ ನಗರ ನಿವಾಸಿಗಳಾಗಿದ್ದರೆ ತಾಲೂಕು ಪಂಚಾಯಿತಿಗಳಾಗಿರ್ಬೋದು, ಅಥವಾ ಒಂದು ತಾಲೂಕು ದಂಡಾಧಿಕಾರಿಗಳು ಅಂದರೆ ತಹಶೀಲ್ ಕಚೇರಿಗೆ ಹೋಗಿ ಅಲ್ಲಿ ಒಂದು ಅಗತ್ಯ ಮಾಹಿತಿಯನ್ನು ಅಂದರೆ ತಮ್ಮ ದಾಖಲೆಯನ್ನು ಒದಗಿಸಿರ್ತಾರೆ. ಆ ಒಂದು ದಾಖಲೆಗಳನ್ನು ನೋಡಿ ಅಲ್ಲಿನ ದಂಡಾಧಿಕಾರಿಗಳಾಗಿರ್ಬೋದು, ಚುನಾವಣಾ ಅಧಿಕಾರಿಗಳಾಗಿರ್ಬೋದು, ಅವರೇನು ಮಾಡ್ತಾರೆ, ಮತ್ತೆ ಈ ಒಂದು BLOಗಳಿಗೆ ಒಂದು ಮಾಹಿತಿಯನ್ನು ರವಾನಿಸ್ತಾರೆ. ನೋಡಿ, ಈ ರೀತಿಯಾಗಿ ಬಂದಿದೆ, ಇವರು ರೋಲ್ ಬ್ಯಾಕ್ಗೆ ಅಪ್ಲೈ ಮಾಡಿದ್ದಾರೆ, ಆ ಒಂದು ವಿನಂತಿಯನ್ನು ಪರಿಶೀಲಿಸಿ ಅಗತ್ಯ ದಾಖಲೆಗಳನ್ನು ನೀವು ನೋಡಿ ಪರಿಶೀಲನೆ ಮಾಡಿ ಆ ಒಂದು ಮಾಹಿತಿ ನಿಜವೋ ಸುಳ್ಳೋ ಏನು ಎಂಬುದನ್ನು ಪರಿಶೀಲನೆ ಮಾಡಿ ಅಂತೇಳಿ BLOಗಳಿಗೆ ಕಳಿಸ್ತಾರೆ. BLOಗಳು ಆ ಪಟ್ಟಿಯಲ್ಲಿರುವಂಥ ಲಿಸ್ಟನ್ನು ತೆಗೆದುಕೊಂಡು ಆಮೇಲೆ ಮತದಾರರು ಕೊಟ್ಟಿರುವಂಥ ಒಂದು ದಾಖಲೆಗಳನ್ನ ಪರಿಶೀಲನೆ ಮಾಡಿ ಅವರು ಗಣತಿ ನಮೂನೆಯನ್ನು ಒಂದು ಭರ್ತಿ ಮಾಡ್ತಾರೆ. ಭರ್ತಿ ಮಾಡಿ ನಂತರ ಏನು ಮಾಡ್ತಾರೆ, ಆ ಒಂದು ಭರ್ತಿ ಮಾಡಿದಂಥ ದಾಖಲೆಯನ್ನು ನೋಡಿ ಮತ್ತು ಈ ಮತದಾರರು ಕೊಟ್ಟಂಥ ದಾಖಲೆಗಳ ಎರಡನ್ನೂ ತಾಳೆ ಮಾಡಿ ಮತ್ತೆ ಏನು ಮಾಡ್ತಾರೆ, ಅವರು ಒಂದು ಗ್ರಾಮ ಪಂಚಾಯತಿ ಆಗಿರ್ಬೋದು ಅಥವಾ ತಾಲೂಕು ದಂಡಾಧಿಕಾರಿಗಳು ಅಥವಾ ತಾಲೂಕು ಕಚೇರಿಗೆ ಹೋಗಿ ಎರಡನ್ನೂ ಅಂದರೆ ಮ್ಯಾನ್ಯುವಲ್ ಆಗಿ ಸಬ್ಮಿಟ್ ಮಾಡ್ತಾರೆ. ಅಲ್ಲಿ ಒಂದು ಡಿಜಿಟಲೀಕರಣ ಪ್ರಕ್ರಿಯೆ ಶುರುವಾಗುತ್ತೆ. ಆ ಡಿಜಿಟಲೀಕರಣ ಅಂದರೆ ಒಂದು ಆನ್ಲೈನ್ ಅಪ್ಲೋಡ್ ಮಾಡುವಂಥ ಪ್ರಕ್ರಿಯೆ ಶುರುವಾಗುತ್ತೆ. ಈ ಎಲ್ಲ ದಾಖಲೆಗಳನ್ನ ಆನ್ಲೈನ್ನಲ್ಲಿ ಅಪ್ಲೋಡ್ ಮಾಡ್ತಾರೆ. ಬಳಿಕ ಅದು ಮತ್ತೆ ಏನಾಗುತ್ತೆ, ಒಂದು ಚುನಾವಣಾ ಆಯೋಗದ ಅಧಿಕೃತ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಆಗುತ್ತೆ. ಬಳಿಕ ಆ ಅಪ್ಲೋಡ್ನಲ್ಲಿ ಆ ಒಂದು ವೆಬ್ಸೈಟ್ನಲ್ಲಿ ಅಪ್ಲೋಡ್ ಆದಂಥ ಡೇಟಾವನ್ನು ತೆಗೆದುಕೊಂಡು ಏನು ಮಾಡ್ತಾರೆ, ಎರಡನ್ನೂ ತಾಳೆ ಮಾಡಿ ಆ ಅಧಿಕಾರಿಗಳು ಕೂಡ ತಾಳೆ ಮಾಡಿ ನೋಡ್ತಾರೆ. ಎರಡೂ ಕೂಡ ಬರೋಬ್ಬರಿ ಇದ್ದರೆ, ಸರಿಯಾಗಿದ್ದರೆ ಮತ್ತೇನು ಮಾಡ್ತಾರೆ ಅಂತಂದರೆ ರೋಲ್ ಬ್ಯಾಕ್ಗೆ ಅವರು ಅಪ್ಲೈ ಮಾಡ್ತಾರೆ. ಅಲ್ಲಿ ಅಂದರೆ ರೋಲ್ ಬ್ಯಾಕ್ ಅನ್ನುವಂಥ ಆಪ್ಷನ್ನ karnataka.ceo.election. ಅನ್ನುವಂಥ ಒಂದು ವೆಬ್ಸೈಟ್ನಲ್ಲಿ ಮತ್ತೊಂದು ಹೊಸ ಒಂದು ಆಪ್ಷನ್ನ ಬಿಟ್ಟಿದ್ದಾರೆ. ಆ ಆಪ್ಷನ್ನಲ್ಲಿ ಅವರು ಅಪ್ರೂವಲ್ ಕೊಡ್ತಾರೆ. ಬಳಿಕ ಇಷ್ಟು ಮಾಡಿದರೆ ಸಾಲದು, ನಮ್ಮ ಹೆಸರು ರೋಲ್ ಬ್ಯಾಕ್ ಆಗುತ್ತೆ, ನಮ್ಮ ಮತ ಕಳೆದು ಹೋಗಲ್ಲ ಅನ್ನುವಂಥದ್ದು ಇಲ್ಲ. ಅಲ್ಲಿ ಏನಾಗುತ್ತೆ, ಅವರು ಪರಿಶೀಲನೆ ಮಾಡಿ ನಮ್ಮ ಒಂದು ವಿನಂತಿಯನ್ನು ಅಪ್ರೂವಲ್ ಮಾಡ್ತಾರೆ. ಬಳಿಕ ಆ ಅಪ್ರೂವಲ್ ರೋಲ್ ಬ್ಯಾಕ್ ಆಗೋದಕ್ಕೆ ಬರೋಬ್ಬರಿ 5 ತಾಸು ಬೇಕಾಗುತ್ತೆ. ಅಂದರೆ 5 ತಾಸು ಅಥವಾ ಒಂದು 6 ತಾಸು ಕೂಡ ಬೇಕಾಗ್ಬೋದು ಅಂತ ಹೇಳ್ಬೋದು. ಒಂದು ದಿನವನ್ನೇ ಬಿಡಬೇಕು. ನಾವು ಬಿಟ್ಟು ಮತ್ತೆ ನಾವು ASDDO ಅನ್ನುವಂಥ ಒಂದು ಆಪ್ಷನ್ಗೆ ಹೋಗಿ ಅಲ್ಲಿ ನಮ್ಮ ಹೆಸರು ಡಿಲೀಟ್ ಆಗಿದೆಯೋ ಇಲ್ಲವೋ ಅನ್ನುವಂಥದ್ದನ್ನು ಕನ್ಫರ್ಮ್ ಮಾಡ್ಕೋಬೇಕು. ಒಂದು ವೇಳೆ ಡಿಲೀಟ್ ಆಗಿದ್ದರೆ ಓಕೆ, ನಮ್ಮ ಮತ ಒಂದು ಕೈ ಬಿಡಲ್ಲ, ನಾವು ಅಂತ ಹೇಳ್ಬೋದು. ಮತ್ತೆ ಅದೇ ರೀತಿ ಬಂದಿದ್ದರೆ ನೀವು ಕೊಟ್ಟಿರುವಂಥ ದಾಖಲೆಗಳು ಶುದ್ಧ ಸುಳ್ಳು, ನೀವು ಕೊಟ್ಟಿರುವ ದಾಖಲೆಗಳು ಮತ್ತು ಆನ್ಲೈನ್ನಲ್ಲಿ ಅಪ್ಲೋಡ್ ಆಗಿರುವಂಥ ದಾಖಲೆ ಎರಡೂ ಕೂಡ ತಾಳೆ ಆಗಿಲ್ಲ ಅನ್ನುವಂಥದ್ದು ಚುನಾವಣಾ ಆಯೋಗವೇ ಒಂದು ಅಧಿಕೃತ ಮಾಹಿತಿ ಹೊರಬಿಟ್ಟಿದೆ. ಕಾರ್ತಿಕ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಕೃಷ್ಣ.